ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ CPV ಅಂದ್ರೆ ಏನು ಯೂಟ್ಯೂಬ್ ಆಡ್ಸ್ ಅಲ್ಲಿ ಅಂತ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ನೀವು ಏನಾದರೂ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕಂತ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಮರಿಬೇಡಿ. ಅಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ನಾನು ಒಂದು ವಾಟ್ಸ್ಆಪ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಆ ಲಿಂಕ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ಅಂಡ್ ಸದ್ಯದಲ್ಲಿ ನಾನು ಗೂಗಲ್ ಆಡ್ಸ್ ಕೋರ್ಸ್ ಕಂಪ್ಲೀಟ್ ಕನ್ನಡದಲ್ಲಿ ಸದ್ಯದಲ್ಲಿ ಲಾಂಚ್ ಮಾಡ್ತೀನಿ. ದಯವಿಟ್ಟು ಅಪ್ಡೇಟೆಡ್ ಆಗಿರಿ. ನಾನು ಎಲ್ಲೋ ಈ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಅಕಸ್ಮಾತ್ ನೀವು ಗೂಗಲ್ ಆಡ್ಸ್ ಕೋರ್ಸ್ ಕನ್ನಡದಲ್ಲಿ ಕಲಿಬೇಕಂದ್ರೆ ಕೆಳಗೆ ಲಿಂಕ್ ಹಾಕಿ ದಯವಿಟ್ಟು ಅದಕ್ಕೆ ಜಾಯ್ನ್ ಆಗಿ. ಬರುವಂಥ ದಿನದಲ್ಲಿ ನಾನು ಬೇಗ ಆದಷ್ಟು ಅಪ್ಲೋಡ್ ಮಾಡ್ತೀನಿ. ಓಕೆ, ಜಾಸ್ತಿ ತಡ ಮಾಡಿದೆ CPV ಅಂದ್ರೆ ಏನು ಅಂತ ಇನ್ ಡೀಟೇಲ್ ಡಿಸ್ಕಸ್ ಮಾಡೋಣ. ಬನ್ನಿ, ಜಾಸ್ತಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, CPV ಇನ್ ಯೂಟ್ಯೂಬ್ ಆಡ್ಸ್ ಅಂದ್ರೆ ಇಲ್ಲಿ ನಮಗೆ ಒಂದು ಅರ್ಥ ಮಾಡ್ಕೋಬೇಕು. ಸಿನ್ಸ್ ಗೂಗಲ್ ಅಲ್ಲಿ ತುಂಬಾ ಹಲವಾರು ಪ್ರಾಪರ್ಟೀಸ್ಗಳಿದೆ. ಅಂದ್ರೆ ಅವ್ರದ್ದು ಇನ್ವೆಂಟರಿ ಇದೆ. ಒಂದು ಗೂಗಲ್ ಮ್ಯಾಪ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಸರ್ಚ್ ಇದೆ, ಮತ್ತೆ ಗೂಗಲ್ ಮ್ಯಾಪ್ಸ್ ಇದೆ. ಸೊ ಇದೆಲ್ಲ ಗೂಗಲ್ ಇನ್ವೆಂಟರಿಲಿ ಬರುತ್ತೆ. ಸೊ ಇಲ್ಲಿ ನಾವು ಯೂಟ್ಯೂಬ್ ಆಡ್ಸ್ ಬೇರೆನಾ, ಗೂಗಲ್ ಆಡ್ಸ್ ಸಪ್ರೇಟ್ ಅಂತ ಅನ್ಕೋಬಾರ್ದು. ಗೂಗಲ್ ಆಡ್ಸ್ ಒಳಗೇನೆ ಯೂಟ್ಯೂಬ್ ಆಡ್ಸ್ ಬರುತ್ತೆ. ಓಕೆನಾ, ಅದಕ್ಕೆ ಇಲ್ಲಿ ಇದರ ಇದು ಹಾಕಿರೋದು ನೋಡಿ. ಯೂಟ್ಯೂಬ್ ಆಡ್ಸ್ ನೀವು ರನ್ ಮಾಡ್ಬೇಕಂದ್ರೆ ಥ್ರೂ ಗೂಗಲ್ ಆಡ್ಸ್ ಇಂದ ರನ್ ಮಾಡಬೇಕಾಗುತ್ತೆ ಯೂಟ್ಯೂಬ್. ಓಕೆನಾ, ಸೊ ಇದನ್ನು ತಿಳ್ಕೊಳ್ಳಿ. ಯೂಟ್ಯೂಬ್ ಆಡ್ಸ್ ಈಸ್ ಅ ಪಾರ್ಟ್ ಆಫ್ ಗೂಗಲ್ ಆಡ್ಸ್. ಓಕೆನಾ, ಸೊ CPV ಅಂದ್ರೆ ಏನಂದ್ರೆ ಕಾಸ್ಟ್ ಪರ್ ವ್ಯೂ ಇಸ್ ಅನ್ ಅಡ್ವರ್ಟೈಸ್ಮೆಂಟ್ ಮಾಡೆಲ್ ದಟ್ ಚಾರ್ಜಸ್ ಅಡ್ವರ್ಟೈಸರ್ ವೆನ್ ಎವರ್ ಯೂಸರ್ ವಾಚಸ್ ಅನ್ ಆಡ್ ಫಾರ್ ಅ ಸೆಟ್ ಡ್ಯೂರೇಷನ್. ಅಂದ್ರೆ ಮೀನಿಂಗ್ ಇಷ್ಟೇ. ಈಗ ಹೆಂಗೆ ನಮ್ಮ ಸರ್ಚ್ ಅಲ್ಲಿ CPC ಅಂತ ಇದೆ, ಅಂದ್ರೆ ಕಾಸ್ಟ್ ಪರ್ ಕ್ಲಿಕ್, ಅಂದ್ರೆ ಒಂದು ಕೀವರ್ಡ್ ನಾವು ಎಷ್ಟು ಪೇ ಮಾಡಕ್ ರೆಡಿ ಇದೀವಿ ಅನ್ನೋದಕ್ಕೆ CPC ಅಂತ, ಅದು ಸರ್ಚ್ಗಾಯ್ತು. ಓಕೆ, ಸರ್ಚ್ ಗೊತ್ತಿಲ್ಲ CPC ಅಂದ್ರೆ ಏನು, CPC ಯಾಕೆ ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಇನ್ನೊಂದು ವಿಡಿಯೋ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ದಯವಿಟ್ಟು ಆ ವಿಡಿಯೋನ ನೋಡಿ. CPC ಅಂದ್ರೆ ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅದು ನಿಮ್ಗೆ ಅರ್ಥ ಆಗುತ್ತೆ. ಓಕೆ, CPV ಅಂದ್ರೆ ವಿಡಿಯೋಗೆ ನೀವು ಹೆಂಗೆ ಬಿಡ್ ಮಾಡ್ತೀರಾ. ಸೊ ಈ ಬಿಡ್ಡಿಂಗ್ ಅಂದ್ರೆ ಏನಂದ್ರೆ ಗೂಗಲ್ಗೆ ನೀವು ಯಾವ ತರ ದುಡ್ಡು ಕೊಡ್ತೀರಾ. ಈಗ ಪುಕ್ಸಟೆ ಅಂತೂ ನೀವು ಕೊಡಕ್ಕಾಗಲ್ಲ ಅಲ್ವಾ. ಸೊ ನೀವೊಂದು ಕಂಡೀಷನ್ ಸೆಟ್ ಮಾಡ್ತೀರಾ. ಅಕಸ್ಮಾತ್ ನನ್ನ ಒಂದು ವಿಡಿಯೋನ ಒಬ್ಬ ವ್ಯಕ್ತಿ ನೋಡಿದ್ರೆ, ಓಕೆನಾ, ಒಬ್ಬ ವ್ಯಕ್ತಿ ನೋಡಿದ್ರೆ 30 ಸೆಕೆಂಡ್ಸ್, ಓಕೆನಾ, ಇದು ಗೂಗಲ್ ಸ್ಟ್ಯಾಂಡರ್ಡ್. ಮಿನಿಮಮ್ 30 ಸೆಕೆಂಡ್ಸ್ ನನ್ನ ವಿಡಿಯೋ ನೋಡಿದ್ರೆ ನಾನು ಎಷ್ಟು ಪೇ ಮಾಡ್ತೀನಿ ಅಂತ ನಾವು ಹೇಳ್ತೀವಿ. ಓಕೆನಾ, ಅದೇನೇ CPV ಅಂತ ಕರಿತೀವಿ. ಈಗ ಎಷ್ಟೊಂದು ನಿಮ್ಗೆ ಇಂಟರ್ವ್ಯೂ ಹೋದಾಗ ಟೆಲ್ ಮಿ CPV ಅಂತ ಹೇಳ್ತಾರೆ. ಓಕೆನಾ, CPV ಅಂದ್ರೆ ಅಂದಾಗ ಕಾಸ್ಟ್ ಪರ್ ವ್ಯೂ, ಅಂದ್ರೆ ಒಂದು ವಿಡಿಯೋನ, ಅಂದ್ರೆ ಒಬ್ಬ ಯೂಸರು ನನ್ನ ಆಡ್ನ, ಅಂದ್ರೆ ವಿಡಿಯೋ ಫಾರ್ಮೆಟ್ ಇರೋ ಆಡ್ನ 30 ಸೆಕೆಂಡ್ಸ್ ನೋಡಿದ್ರೆ, ಓಕೆನಾ, ಮಿನಿಮಮ್ 30 ಸೆಕೆಂಡ್ಸ್ ನೋಡಿದ್ರೆ ನಾನು ಇಷ್ಟು ಪೇ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಅರ್ಥ. ಓಕೆನಾ, ಇದನ್ನ ಇನ್ನು ಡೀಟೇಲ್ ಆಗಿ ಹೇಳ್ತೀನಿ. ಓಕೆನಾ, ಸೇ ಫಾರ್ ಎಕ್ಸಾಂಪಲ್ CPV ಮಾಡೆಲ್ ಹೆಂಗೆ, advertisers pay only when the targeted users sees their ad on YouTube. ಈಗ ನೋಡಿ, ಇಲ್ಲಿ ಒಂದು ಸ್ವಲ್ಪ ಏನಂದ್ರೆ ಕೆಲವೊಂದು ಆಡ್ಗಳು ಏನಂದ್ರೆ ಈ ಆಡ್ನ ನೀವು ಯೂಟ್ಯೂಬ್ಗೆ ಮುಂಚೆ ಅಪ್ಲೋಡ್ ಮಾಡಿರ್ಬೇಕು. ಕೆಲವೊಂದು ಆಡ್ಸ್ಗಳಿದೆ ನೀವೇನು ಅಪ್ಲೋಡ್ ಮಾಡಿಸೋದು, ಬಟ್ ಇಲ್ಲಿ ನೀವು ಅಪ್ಲೋಡ್ ಮಾಡಲೇಬೇಕು ಯೂಟ್ಯೂಬ್ಗೆ. ಓಕೆನಾ, ಒಂದು ವಿಡಿಯೋನ ಯೂಟ್ಯೂಬ್ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ಮೇಲೆ ನೀವು ಗೂಗಲ್ ಆಡ್ಸ್ ರನ್ ಮಾಡ್ಬೋದು. ಸೊ ಗೂಗಲ್ ಆಡ್ಸ್ ಅಲ್ಲಿ ಯಾವಾಗ ರನ್ ಮಾಡ್ತೀರಾ ಆಗ ಅದು ಆಡ್ಸ್ ಆಗಿ ಬರುತ್ತೆ. ಓಕೆನಾ, ಇಷ್ಟು ತಿಳ್ಕೊಬೇಕು. ಯಾವ್ದಾರೆ ನೀವು ಯೂಟ್ಯೂಬ್ ಆಡ್ ರನ್ ಮಾಡ್ಬೇಕಂದ್ರೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿ, ಆ ಅಪ್ಲೋಡ್ ಮಾಡಿದ ವಿಡಿಯೋನ ನೀವು ಯೂಟ್ಯೂಬಲ್ಲಿ ಇನ್ವೆಂಟರಿ ಇರುತ್ತೆ. ಇನ್ವೆಂಟರಿ ಇದ್ರೆ ಆಮೇಲೆ ನೀವು ಗೂಗಲ್ ಆಡ್ಸ್ಗೆ ಹೋಗ್ತಿರಲ್ಲ ಯೂಟ್ಯೂಬ್ ಆಡ್ಸ್ ಕ್ರಿಯೇಟ್ ಮಾಡೋದಕ್ಕೆ, ಆಮೇಲೆ ಅದು ನೀವು ಏನು ಟಾರ್ಗೆಟ್ ಮಾಡ್ತಿರಲ್ಲ ಯಾವ ಯೂಸರ್ಸ್ಗೆ, ಆಮೇಲೆ ಅದು ಪ್ಲೇ ಆಗುತ್ತೆ. ಇದು ಬೇಸಿಕ್ ಮಾಡಲ್. ಓಕೆನಾ, ಯೂಟ್ಯೂಬ್ದು ಬೇಸಿಕ್ ಮಾಡಲ್ ಇದೇ ಇರೋದು. ಇದು ನೀವು ತಿಳ್ಕೊಳ್ಳೇಬೇಕು. ಓಕೆನಾ, ವಿತೌಟ್ ದಿಸ್ ಬೇಸಿಕ್ ಮಾಡಲ್ ನೀವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಓಕೆನಾ, CPV ಮಾಡಲ್ ಇಟ್ ಇಸ್ ಒನ್ ಆಫ್ ದ ಬಿಟ್ಟಿಂಗ್ ಸ್ಟ್ರಾಟಜಿ ಅಷ್ಟೇ. ಓಕೆನಾ, ಇನ್ನೂ CPM ಅಂತ ಇದೆ, ಅಂದರೆ ಕಾಸ್ಟ್ ಪರ್ 1000 ಇಂಪ್ರೆಷನ್ ಅಂತ. ಅಂದರೆ 1000 ಜನ ನೀವು ಮ್ಯಾಚ್ ನೋಡೋಕೆ ಎಷ್ಟು ಪೇ ಮಾಡಕ್ಕೆ ರೆಡಿ ಇದ್ದೀರಾ ಅದು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಈ ವಿಡಿಯೋದಲ್ಲಿ ಕಾಸ್ಟ್ ಪರ್ ವ್ಯೂ ಅಂದ್ರೆ ಏನು, ಇದ್ರ ಬೇಸಿಕ್ ಮಾಡೆಲ್ ಏನಂತ ಈ ವಿಡಿಯೋ ತಿಳ್ಕೊಳ್ಳಿ. ಓಕೆನಾ, ನಾನು ಹೇಳ್ದಂಗೆ CPV ಮಾಡೆಲ್ ನಾನು ಹೇಳಿದಂತೆ ಅಡ್ವರ್ಟೈಸರ್ಸ್ ಪೇ ಓನ್ಲಿ ವೆನ್ ದ ಟಾರ್ಗೆಟೆಡ್ ಯೂಸರ್ ಸೀಸ್ ದೇರ್ ಆಡ್ ಆನ್ ಯೂಟ್ಯೂಬ್ ಮಿನಿಮಮ್ 30 ಸೆಕೆಂಡ್ಸ್. ಸ್ನೇಹಿತರಿಗೆ ಮಿನಿಮಮ್ 30 ಸೆಕೆಂಡ್ಸ್ ಅಂದರೆ ನೀವೇ ಲೆಕ್ಕ ಹಾಕಿ. ನೀವೊಂದು ಯೂಟ್ಯೂಬಲ್ಲಿ ಒಂದು ಆ್ಯಡ್ ನೋಡ್ತೀರಾ, ಓಕೆನಾ, 10 ಸೆಕೆಂಡ್ಸಲ್ಲಿ ಬೇಡ, ಆ ಥರನೂ ಬೇಡ, ನೀವು ನಿಮ್ಮದೇ ಒಂದು ಆ್ಯಡ್ ಇದೆ, ಓಕೆ, ನಮ್ಮದು ಒಂದು ವಿಡಿಯೋ ಇದೆ, ಆ ವಿಡಿಯೋ ಒಂದು ಆ್ಯಡ್ ಮಾಡಿ ನೀವು ಯೂಟ್ಯೂಬಲ್ಲಿ ರನ್ ಮಾಡ್ತೀರಾ. ಓಕೆನಾ, ಆ್ಯಡ್ನ ಥ್ರೂ ಗೂಗಲ್ ಆಡ್ಸ್. ಅಕಸ್ಮಾತ್ ನಿಮ್ಮ ಯೂಸರು ಬರೀ 10 ಸೆಕೆಂಡ್ಸ್ ನೋಡಿದ್ರೆ ನಿಮ್ಗೆ ಅನ್ಸುತ್ತಾ ಹಿ ವಿಲ್ ರಿಮೆಂಬರ್ ಯುವರ್ ಆ್ಯಡ್ ಅಂತ? ಒಂದ್ಸಲ ನೀವು ಯೋಚನೆ ಮಾಡಿ, ರಿಮೆಂಬರ್ ಮಾಡ್ತಾರ? ಖಂಡಿತ ಮಾಡಲ್ಲ. ಅಟ್ಲೀಸ್ಟ್ ಇಫ್ ಈ ಸೀಯಿಂಗ್ ಫಾರ್ 30 ಸೆಕೆಂಡ್ಸ್ ಅಲ್ಲ, ಇಟ್ ಮೀನ್ಸ್ ನಿಮ್ಮ ಯೂಸರ್ ತುಂಬ ಇಂಟ್ರೆಸ್ಟ್ ಇದೆ, ಅಂದರೆ ನಿಮ್ಮ ಕ್ಯಾಟಗರಿ ಆಫ್ ನಿಮ್ಮ ಬಿಸ್ನೆಸ್ ಅಲ್ಲಿ ಅಲ್ವಾ. ಈಗ ಯಾವುದೇ ಒಂದು ವಿಡಿಯೋನ ನಾವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದೀವಿ ಅಂದರೆ ನಮ್ಗೆ ಇಂಟ್ರೆಸ್ಟಿಂಗ್ ಇದೆ, ದಟ್ ಇಟ್ ಮೀನ್ಸ್ ದ್ಯಾಟ್ ವಿ ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಯುವರ್ ಬಿಸ್ನೆಸ್ ಆರ್ ಪ್ರಾಡಕ್ಟ್ ಅಂತಾನೆ ಅರ್ಥ, ರೈಟ್. ಸೊ ಅದಕ್ಕೆ ಗೂಗಲ್ ಅವರು ಅದೇನು ಮಾಡಿದ್ರು, ಇದೇನಿದು ಬರೀ 2 ಸೆಕೆಂಡ್ 3 ಸೆಕೆಂಡ್ 3 ಸೆಕೆಂಡ್ಗೆಲ್ಲ ವ್ಯೂ ಅಂತ ಕೌಂಟ್ ಮಾಡೋಕ್ಕೆ ಆಗಲ್ಲ ಅಲ್ವಾ. ಅದ್ರಲ್ಲಿ ನೀವು ಏನು ನೋಡ್ತೀರಾ ಅದೊಂಥರ ಇದು ಟಿಕ್ ಟಾಕ್ ರೀಲ್ ಅಲ್ಲ ಸ್ನೇಹಿತರೆ.
ಓಕೆ, ದಿಸ್ ಇಸ್ ವೆರಿ ಯೂಟ್ಯೂಬ್. ಓಕೆನಾ, ಅದನ್ನ ಅದೇ ಹೇಳ್ತೀರಾ, ಅಡ್ವರ್ಟೈಸರ್ಸ್ ಪೇ ಓನ್ಲಿ ವೆನ್ ದ ಟಾರ್ಗೆಟೆಡ್ ಯೂಸರ್ ಸೀಸ್ ಯುವರ್ ಆಡ್ ಆನ್ ಯೂಟ್ಯೂಬ್ ಮಿನಿಮಮ್ 30 ಸೆಕೆಂಡ್ಸ್. ಇಲ್ಲಿ ನಾನು ಅದೇ ಹೇಳ್ತಿರೋದು. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಆ್ಯಡ್ನ ನೋಡ್ತಾನೆ. ಓಕೆನಾ, ಜಸ್ಟ್ ಇಮ್ಯಾಜಿನ್ 30 ಸೆಕೆಂಡ್ಸ್ ಆಗಿದೆ ಅಂತ ಅನ್ಕೋಣ. 30 ಸೆಕೆಂಡ್ಸ್ ಕಂಪ್ಲೀಟ್ ಮಾಡಿದ್ರೆ ನೀವು ಕೌಂಟರ್ ನೋಡ್ತಿರ್ಬೋದು. ಓಕೆನಾ, ಯಾವಾಗ 0 ಬರುತ್ತೆ ಆಗ ಮೀನ್ಸ್ 30 ಸೆಕೆಂಡ್ಸ್ ಆಗಿದೆ ಅಂತ ಅರ್ಥ. ಸೊ ಅಲ್ಲಿ 1 ವ್ಯೂ ಕಂಪ್ಲೀಟ್ ಆಗುತ್ತೆ. 1 ವ್ಯೂ ಆದಮೇಲೆ ಯು ಆರ್ ಪೇಯಿಂಗ್ ಗೂಗಲ್. ಓಕೆನಾ, ಇದು 100 ರೂಪೀಸ್ ಅಂತ ಸುಮ್ಮನೆ ಎಕ್ಸಾಂಪಲ್ ಹಾಕಿನಿ. ಅಲ್ಲಿ ನೀವು ಸೆಟ್ ಮಾಡ್ಬೇಕಾದ್ರೆ ಯೂಶಲಿ ತುಂಬ ನಿಮಗೆ 1 ರೂಪಿ, 2 ರೂಪಿ, 3 ರೂಪೀಸ್ ಅಂತ ಹೋಗುತ್ತೆ, ಇಲ್ಲಾಂದ್ರೆ 0.23 ಪೈಸಾ. ಸೊ ಅದರಲ್ಲಿ ಹೋಗುತ್ತೆ ನಿಮಗೆ. ಓಕೆನಾ, ಇದನ್ನೇ ನಾವು CPV ಮಾಡೆಲ್ ಅಂತ ಕರಿತೀವಿ, ಅಂದ್ರೆ ಕಾಸ್ಟ್ ಪರ್ ವ್ಯೂ. ಅಂದ್ರೆ ನಮ್ಮ ಆ್ಯಡ್ನ ನಮ್ಮ ಯೂಸರ್ಸ್ ಮಿನಿಮಮ್ 30 ಸೆಕೆಂಡ್ಸ್ ನೋಡಿದ್ರೆ ಗೂಗಲಿಗೆ ನಾವು ಎಷ್ಟು ಪೇ ಮಾಡಕ್ಕೆ ರೆಡಿ ಇದೀವಿ ಅಂತ ಅರ್ಥ. ಓಕೆನಾ, ಇದನ್ನೇ ನಾವು CPV ಮಾಡೆಲ್ ಅಂತ ಕರಿತೀವಿ. ಓಕೆನಾ, ಇದು ಬರೀ ವಿಡಿಯೋ ಫಾರ್ಮೆಟಿಗೆ ಮಾತ್ರ ಅನುಸರಿಸುತ್ತೆ, ಸರ್ಚಿಗೆ ಬರೋದಿಲ್ಲ. ಸರ್ಚಲ್ಲಿ ಏನಾಗುತ್ತೆ, ಕ್ಲಿಕ್ ಬರುತ್ತೆ ಅಲ್ಲಿ. ಓಕೆನಾ, ಇಲ್ಲಿ ವ್ಯೂ ಬರುತ್ತೆ, ವಿಡಿಯೋನ ನಾವು ನೋಡ್ತೀವಿ. ಓಕೆನಾ, ಸರ್ಚ್ನ ನಾವು ಕ್ಲಿಕ್ ಮಾಡ್ತೀವಿ. ಓಕೆನಾ, ಸರ್ಚಲ್ಲಿ ಏನಾಗುತ್ತೆ CPC ಬರುತ್ತೆ, ವಿಡಿಯೋಲ್ಲಿ ಏನು ಬರುತ್ತೆ CPV ಬರುತ್ತೆ. ಓಕೆನಾ, ಈ ಡಿಸ್ಟಿಂಕ್ಷನ್, ಈ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಲಿ. ಇಂಟರ್ವ್ಯೂ ಕೇಳಿದ್ರೆ CPV CPC ಏನು ವ್ಯತ್ಯಾಸ ಅಂದ್ರೆ ಇದನ್ನ ನೀವು ಹೇಳಂಗಿರ್ಬೇಕು. ಓಕೆನಾ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಅಕಸ್ಮಾತ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಥಮ್ಸ್ ಅಪ್ ಕೊಡಿ, ಸೊ ದಟ್ ಯೂಟ್ಯೂಬ್ ಜಾಸ್ತಿ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡುತ್ತೆ. ಆ್ಯಂಡ್ ಅಕಸ್ಮಾತ್ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕಂಟೆಂಟ್ನ ಕನ್ನಡದಲ್ಲಿ ಕಲಿಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಹಾಕೋದು ಕೂಡ ಮರಿಬೇಡಿ. ಆ್ಯಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ನಾನು ಒಂದು ವಾಟ್ಸ್ಆ್ಯಪ್ ಕಮ್ಯುನಿಟಿ ಸ್ಟಾರ್ಟ್ ಮಾಡಿದ್ದೀನಿ, ದಯವಿಟ್ಟು ಅದನ್ನು ಜಾಯ್ನ್ ಆಗಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಕೋರ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಗೂಗಲ್ ಆಡ್ಸ್ ಇನ್ ಕನ್ನಡನ ಸದ್ಯದಲ್ಲೇ ಲಾಂಚ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಕಸ್ಮಾತ್ ಈ ವಿಡಿಯೋ ನೀವು ನೋಡ್ತಿದ್ರೆ ಒಂದ್ಸತಿ ಚೆಕ್ ಮಾಡಿ, ಈ ವಿಡಿಯೋದಲ್ಲಿ ಲಿಂಕ್ ಇರುತ್ತಾ ಅಂತ. ಸದ್ಯದಲ್ಲಿ ವಿತಿನ್ 1 ಮಂತ್ ಅಲ್ಲಿ ನಾನು ಅದನ್ನು ಲಾಂಚ್ ಮಾಡ್ತೀನಿ, ತುಂಬಾ ಕಡಿಮೆ ರೇಟು. ಆ ವಿಡಿಯೋ ನೀವು ನೋಡಿದ್ರೆ ಸಾಕು, ಯಾವ ಇನ್ಸ್ಟಿಟ್ಯೂಟ್ಗೂ ಹೋಗೋದು ಬೇಡ ಗೂಗಲ್ ಆಡ್ಸ್ ಕಲಿಯೋದಕ್ಕೆ. ಬರುವಂಥ ದಿನದಲ್ಲಿ ಫೇಸ್ಬುಕ್ ಆಡ್ಸ್, ಮೆಟಾ ಆಡ್ಸ್ ಆಗಲಿ, SEO ಆಗಲಿ, CRO, ಗೂಗಲ್ ಅನಾಲಿಟಿಕ್ಸ್, ಟ್ಯಾಗ್ ಮ್ಯಾನೇಜರ್, ಪ್ರತಿಯೊಂದು ನಾನು ಹಾಕ್ತೀನಿ. ನೀವು ಯಾವುದೇ ಇನ್ಸ್ಟಿಟ್ಯೂಟ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಅಲ್ಲಿ ಹೋಗಿ ನೀವು ಲಕ್ಷಾಂತರ ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಫಾರ್ ಮಾಸ್ ಪೀಪಲ್. ಇದನ್ನ ನಾಲೆಡ್ಜ್ ತಗೊಳ್ಳಿ, ನನ್ನ ಲಿಮಿಟೆಡ್ ನಾಲೆಜು. ಸೊ ಇದನ್ನ ನಾನು ಎಕ್ಸ್ಪರ್ಟ್ ಅಂತ ಹೇಳೋದಿಲ್ಲ, ನನಗೆ ಎಷ್ಟು ನಾಲೆಜ್ ಗೊತ್ತೋ ಅದನ್ನು ಬೆಸ್ಟ್ ಇಲ್ಲಿ ಹಾಕ್ತೀನಿ. 4 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನನ್ನ ಇಂಡಸ್ಟ್ರಿಲಿ, ದೊಡ್ಡ ಕ್ಲೈಂಟ್ ಜೊತೆ ಕೆಲಸ ಮಾಡಿದ್ದೀನಿ. ಬಟ್ ಆ ಎಕ್ಸ್ಪೀರಿಯನ್ಸ್ ತಂದು ಹಾಕ್ತೀನಿ. ಇದನ್ನ ನೀವು ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ ಸ್ನೇಹಿತರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಬರೀ ಕೋರ್ಸ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ, ಕಲ್ತಿದ್ನ ಇಂಪ್ಲಿಮೆಂಟ್ ಮಾಡಿ. ಓಕೆನಾ, ಇಂಪ್ಲಿಮೆಂಟ್ ಮಾಡಿ, ನಿಮ್ಮಲ್ಲಿ ಇನ್ವೆಸ್ಟ್ ಮಾಡಿ, ಸೊ ದಟ್ ನಿಮಗೆ ಅದನ್ನ ಫ್ಯೂಚರ್ಲಿ ತುಂಬಾ ಯೂಸ್ ರಿಟರ್ನ್ಸ್ ಬರುತ್ತೆ. ನಾನು ಕರಿಯರ್ ಸ್ಟಾರ್ಟ್ ಮಾಡಿದಾಗ ನನ್ನ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 5,000 ತಿಂಗಳಿಗೆ. ಇವತ್ತು ಅದೆಷ್ಟೋ ತುಂಬಾ ಬೇರೆ ಲೆವೆಲ್ಗೆ ಹೋಗಿದೆ. ಓಕೆನಾ, ನೀವು ಇದನ್ನೇ ಸ್ಟಾರ್ಟ್ ಮಾಡ್ತಾರೆ, ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ, ಬಟ್ ಕನ್ಸ್ ದೊಡ್ಡದಾಗಿ ಕಾಣಿ. ಓಕೆನಾ, ಇಷ್ಟು ಹೇಳ್ತಾ ನಾನು ಮಾಡಿ ಮುಗಿಸ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.